ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಆಯುಷ್ 2022 ಕೌನ್ಸಿಲಿಂಗ್ ಎರಡನೇ ಹಾಗೂ ಕೊನೆಯ ಸುತ್ತಿನ ಸೀಟು ಹಂಚಿಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ ಇದು. ಇದಾದಮೇಲೆ ಮತ್ತೆ ಸೆಕೆಂಡ್ ಥರ್ಡ್ ರೌಂಡ್ ಇರೋದಿಲ್ಲ. ಸೊ ಇದರ ಒಂದು ಶೆಡ್ಯೂಲ್ ಮತ್ತು ಇನ್ಸ್ಟ್ರಕ್ಷನ್ಸ್ಗಳು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಸೀಟ್ ಮೆಟ್ರಿಕ್ಸ್ ಮತ್ತು ಶುಲ್ಕ ವಿವರಗಳ ಪ್ರಕಟಣೆ ಇವತ್ತು 6 ಗಂಟೆ ನಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಆಲ್ರೆಡಿ ರಿಲೀಸ್ ಕೂಡ ಆಗಿದೆ, ಇಲ್ಲಿ ನೋಡ್ಬೋದು. ಎರಡನೇ ಸುತ್ತಿನ ಅಂತಿಮ ಸುತ್ತಿನ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಇದೆ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಇದಾದಮೇಲೆ ಆಪ್ಷನ್ ಎಂಟ್ರಿ ಫಾರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 14ನೇ ತಾರೀಕು 7 ಗಂಟೆಯಿಂದ, ಅಂದರೆ ಇನ್ನೂ ಕೂಡ ಲಿಂಕನ್ನು ಕೊಟ್ಟಿಲ್ಲ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲಿಂಕನ್ನು ಕೊಟ್ಟಿಲ್ಲ, ಬಟ್ 7 ಗಂಟೆಯ ನಂತರ ಅಂದರೆ ನಾಳೆ ಬೆಳಗ್ಗೆ ತನಕ ಲಿಂಕು ಕೂಡ ಬರ್ಬೋದು. ಸೊ 16ನೇ ತಾರೀಕು ಅಪ್ ಟು 1 PM ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವು ಫ್ರೆಶ್ ಚಾಯ್ಸನ್ನು ಕೂಡ ಆ್ಯಡ್ ಮಾಡ್ಬೋದು ಅಂತ ಇದೆ. ಅದು ಯಾರ್ಯಾರು ಹೇಗೆ ಆ್ಯಡ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ರಿಸಲ್ಟ್ 16th ಆಫ್ಟರ್ 8 PM ಇರ್ತದೆ. ಸೊ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಅಂದರೆ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಯಾವುದೇ ರೀತಿ ಚಾಯ್ಸಸ್ಗಳು ಇರೋದಿಲ್ಲ. ಬಹಳ ಕೇರ್ಫುಲ್ಲಾಗಿ ನೀವು ಯೋಚನೆ ಮಾಡಿ ಆಪ್ಷನನ್ನು ಹಾಕಬೇಕಾಗ್ತದೆ. ನೀವು 100% ಅಡ್ಮಿಷನ್ನ ತೊಗೋತೀರಿ ಅಂದರೆ ಮಾತ್ರ ನೀವು ಇಲ್ಲಿ ಆಪ್ಷನನ್ನು ಹಾಕಬೇಕು, ಇಲ್ಲಾಂದರೆ ಹಾಕುವಂಥ ಗೋಜಿಗೆ ಹೋಗಬಾರ್ದು. ಸೊ ಇಲ್ಲಿ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸೊ 17ರಿಂದ 20ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಫಾರ್ ದ ರಿಪೋರ್ಟಿಂಗ್ ಟು ದ ಕಾಲೇಜಸ್ 21st ಬಿಫೋರ್ 5:30 PM ನೀವು ಹೋಗಿ ಅಡ್ಮಿಷನ್ನ ಮಾಡ್ಕೊಳ್ಬೇಕಾಗ್ತದೆ, ರೈಟ್. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ಫಸ್ಟ್ ರೌಂಡಲ್ಲಿ ಯಾರು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿಕೊಂಡು ಶುಲ್ಕವನ್ನು ಪಾವತಿ ಮಾಡಿದ್ದೀರಿ, ಅಂದರೆ ಫೀಸನ್ನು ಪೇಮೆಂಟ್ ಮಾಡಿದಿರಿ, ಅವರಿಗೆ ಅವರ ಒಂದು ಯಾವ ಕಾಲೇಜ್ ನಿಮಗೆ ಸಿಕ್ಕಿದೆ ಅದರ ಮೇಲಿನ ಎಲ್ಲ ಕಾಲೇಜಸ್ಗಳು ಮಾತ್ರ ನಿಮಗೆ ಅವೈಲೇಬಲ್ ಆಗಿರ್ತದೆ. ಅಂದರೆ ಈಗ ನಿಮಗೆ 20th ಕಾಲೇಜ್ ಸಿಕ್ಕಿದೆ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಿದಿರಿ, ಮೇಲೆ ಇರುವಂಥ 19 ಕಾಲೇಜುಗಳು ನಿಮ್ಮ ಆಯ್ಕೆಯಲ್ಲಿ ಇರ್ತದೆ. ಇದರ ಜೊತೆಗೆ ನೀವು ಹೊಸದಾದ ಯಾವುದಾದ್ರು ಒಂದು ಕಾಲೇಜನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಈಗ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಲಾಗಿನ್ ಆಗಿನೇ ಅಲ್ಲಿ ಚೆಕ್ ಮಾಡಬೇಕೆ ಹೊರತು ಈಗ ನನಗೆ ಏನು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಸೊ ಏನು ಕನ್ಫ್ಯೂಷನ್ ಅಂತ ಅಂದರೆ, ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ವಿದ್ಯಾರ್ಥಿಗಳು ಇಷ್ಟವಿದ್ದಲ್ಲಿ ಅಭ್ಯರ್ಥಿಗಳು ಹೊಸದಾಗಿ ಆದ್ಯತೆಗಳನ್ನು ದಾಖಲಿಸಬಹುದಾಗಿರುತ್ತದೆ ಅಂತ ಹೇಳ್ತಾರೆ. ಅಂದರೆ ಈಗ 20ನೇ ಕಾಲೇಜು ಸಿಕ್ಕಿದೆ, ಸೊ ಮೇಲಿನ 19 ಕಾಲೇಜಸ್ಗಳು ನಿಮ್ಮ ಲೀಸ್ಟಲ್ಲೇ ಇರ್ತದೆ, ಕೆಳಗಿನ 21ನೇ ಕಾಲೇಜಿನಿಂದ ಕೆಳಗಡೆ ಏನಿದೆ ಅದು ಡಿಲೀಟ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ಹೊಸದಾಗಿ ದಾಖಲೆಗಳನ್ನು ಮಾಡಬಹುದು ಅಂತಂದರೆ ಕೆಳಗಡೆ ಡಿಲೀಟ್ ಆಗಿರೋ ಕಾಲೇಜಸ್ಸನ್ನು ನಾನು ಆ್ಯಡ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೋ, ಅಥವಾ ಟೋಟಲ್ ನಿಮ್ಮ ಆ ಕೆಳಗಡೆನೂ ಕೂಡ ಹಿಂದಿನ ಒಂದು ರೌಂಡಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಆಪ್ಷನ್ನೇ ಹಾಕಿಲ್ಲದೆ ಇರುವಂತಹ ಕಾಲೇಜಸ್ ಹೊಸದಾಗಿ ನೀವೇನಾದರೂ ಈಗ ಆ್ಯಡ್ ಮಾಡ್ತಾ ಇದ್ದೀರಿ ಅಂತಂದರೆ ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಸೊ ಇದು ಕನ್ಫ್ಯೂಷನ್ನೇ ಇದೆ. ಸೊ ಯಾಕಂದರೆ ಇದು ಕ್ಲಿಯರಾಗಿ ಕೊಟ್ಟಿಲ್ಲ ಇದರಲ್ಲಿ. ಸೊ ಜನರಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಂಥ ಅಭ್ಯರ್ಥಿಗಳಿಗೆ ಹೊಸದಾಗಿ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಚಾನ್ಸನ್ನು ಕೊಡ್ತಿರಲಿಲ್ಲ ಇಷ್ಟು ವರ್ಷ, ಬಟ್ ಈ ವರ್ಷ ಕೊಟ್ಟಿದ್ದಾರೆ, ನೋಡೋಣಂತೆ. ಸೊ ಆದರೆ ನೀವು ಅದನ್ನು ಟ್ರೈ ಮಾಡಿ. ಸೊ ಈಗ ಕೆಳಗಡೆ ಡಿಲೀಟ್ ಆಗಿರೋ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಸೊ ಇಲ್ಲಪ್ಪ, ಹೊಸದಾಗಿ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೇಕು, ಸೊ ನೀವು ಕೆಳಗಡೆ ಕಾಲೇಜಸ್ಸನ್ನು ಆ್ಯಡ್ ಮಾಡದೇ ಇರುವಂಥ ಒಂದಷ್ಟು ಕಾಲೇಜಸ್ಗಳು ಇವೆ ನಿಮ್ಮ ಲೀಸ್ಟಲ್ಲಿ, ಅದನ್ನು ನೀವು ಹೊಸದಾಗಿ ಆ್ಯಡ್ ಮಾಡಿಕೊಂಡ್ರೆ ಅದು ಮೇಲ್ಗಡೆ ಬರುವಂಥ ಚಾನ್ಸಸ್ ಇರಬಹುದೇನೋ. ಸೊ ಇಲ್ಲಿ ಕನ್ಫ್ಯೂಷನ್ ಇದೆ. ಸೊ KE ಅವರು ಅದನ್ನು ಕ್ಲಿಯರ್ ಮಾಡಬೇಕು. ಸೊ ಇನ್ನು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊತ ಅಭ್ಯರ್ಥಿಗಳಿಗೆ ಅವರಿಗೆ ಸಿಕ್ಕಂತಹ ಕಾಲೇಜು ಡಿಲೀಟ್ ಆಗಿರ್ತದೆ, ಫಸ್ಟ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜು, ಅದು ಬಿಟ್ಟರೆ ಅಷ್ಟು ಕಾಲೇಜಸ್ಗಳು ಕೂಡ ಅವರ ಲೀಸ್ಟಲ್ಲಿ ಇದ್ದೇ ಇರ್ತದೆ. ಇದರ ಜೊತೆಗೆ ತಾವು ಹೊಸದಾಗಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅಂದರೆ ನಿಮಗೆ ಸಿಕ್ಕಿರುವಂಥ ಡಿಲೀಟ್ ಆಗಿರುವಂಥ ಕಾಲೇಜಸನ್ನು ಮತ್ತೆ ಆ್ಯಡ್ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಗೊತ್ತಿಲ್ಲ, ಅದರ ಬಗ್ಗೆ ಎಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಇನ್ನು ಮೊದಲ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳು ಹೊಸದಾಗಿ ಆದ್ಯತೆಗಳನ್ನು ಸೇರಿಸಬಹುದು, ಇದಂತೂ ವೆಲ್ ಆ್ಯಂಡ್ ಗುಡ್. ಸೊ ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅವರು ಹೊಸದಾಗಿ ಕಾಲೇಜನ್ನು ಕೂಡ ಆ್ಯಡ್ ಮಾಡ್ಬೋದು. ಇನ್ನು ಫಸ್ಟ್ ರೌಂಡ್ ಆದಮೇಲೆ ಸ್ವಲ್ಪ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿದ್ರು, ಅಂಥವರು ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲೆ ಮಾಡಬಹುದು. ಸೊ ಇದರಲ್ಲಿ ಇನ್ನೊಂದಷ್ಟು ಸಿಂಪಲ್ ಅಂದರೆ ಎಕ್ಸ್ಪ್ಲನೇಷನ್ ಅರ್ಥ ಆಗುವಂಥ ರೀತಿಯಲ್ಲಿ ಕೊಟ್ಟಿರೋದೇನಂತಂದರೆ, ಒಂದು ಸರಿ ಮತ್ತೆ ಇಲ್ಲೇ ಅದೇ ಕನ್ಫ್ಯೂಷನ್ ಇಟ್ಟಿದ್ದಾರೆ. ಚಾಯ್ಸ್ 2 ಅಭ್ಯರ್ಥಿಗಳು ಇಷ್ಟವಿದ್ದಲ್ಲಿ ಹೊಸದಾಗಿ ಆದ್ಯತೆಗಳನ್ನು ದಾಖಲಿಸಬಹುದಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ, ಬಟ್
ಚಾಯ್ಸ್ 2 ಅಂತಂದರೆ ಮೇಲಿರುವಂಥ ಕಾಲೇಜಸ್ಗಳು ಮಾತ್ರ ನಿಮಗೆ ಉಳಿದಿರ್ತದೆ. ಸೊ ನಿಮಗೆ ಹಿಂದಿನ ರೌಂಡಲ್ಲಿ ಸಿಕ್ಕಿ ಅದರ ಕೆಳಗಿರುವಂಥ ಕಾಲೇಜಸ್ಗಳು ಡಿಲೀಟ್ ಆಗಿಬಿಟ್ಟಿರ್ತದೆ. ಆ ಕಾಲೇಜಸನ್ನು ಮತ್ತೆ ಬೇಕು ಅಂದರೆ ಆ್ಯಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ಒಂದು ಡೌಟ್ ಇದೆ ಇಲ್ಲಿ. ಸೊ ಅದನ್ನು KE ಅವರು ಕ್ಲಿಯರ್ ಮಾಡಬೇಕು. ಸೊ ಇನ್ನು ಅದರ್ ರೂಲ್ಸ್ ಅಂತ ಏನಿದೆ ಅದು ಕರೆಕ್ಟ್ ಹಾಗೇ ಇರ್ತದೆ. ಅಂದರೆ ಸೆಕೆಂಡ್ ರೌಂಡಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಗಳು ಮಾತ್ರ ನಿಮ್ಮ ಸೀಟಿನ ಆಯ್ಕೆಗೆ ಪರಿಗಣಿಸಲಾಗ್ತದೆ. ಸೊ ಒಂದೊಮ್ಮೆ ಏನಾದರೂ ನಿಮಗೆ ಹೈಯರ್ ಆರ್ಡರ್ ಸೀಟ್ಸ್ ಏನಾದರೂ ಸಿಕ್ಬಿಡ್ತು ಅಂತಂದರೆ ನಿಮಗೆ ಹಿಂದಿನ ಒಂದು ರೌಂಡಲ್ಲಿ ಸಿಕ್ಕಂಥ ಕಾಲೇಜು ಡಿಲೀಟ್ ಆಗಿಬಿಡ್ತದೆ. ಸೊ ಆಟೋಮೆಟಿಕಲ್ ಡಿಲೀಟ್ ಆಗ್ತದೆ. ಈಗ ಸಿಗುವಂಥ ಕಾಲೇಜಿಗೆ ಕಂಪಲ್ಸರಿಯಾಗಿ ನೀವು ಅಡ್ಮಿಷನ್ ತೊಗೊಳ್ಳೇಬೇಕು. ಸೊ ಇಲ್ಲಿ ನಿಮಗೆ ಚಾಯ್ಸೇ ಇಲ್ಲ, ನನಗೆ ಅಡ್ಮಿಷನ್ ಬೇಡ ಅದು ಇದು ಏನೂ ಇಲ್ಲವೇ ಇಲ್ಲ. ಸೊ ಅಡ್ಮಿಷನ್ ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕಾಗ್ತದೆ, ಇಲ್ಲಾಂದರೆ ಲೀಗಲ್ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳ್ತಾರೆ. ಸೊ ಇನ್ನು ಆಲ್ರೆಡಿ ಈಗ ಸೆಕೆಂಡ್ ರೌಂಡನ್ನು ಸೆಕೆಂಡ್ ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಲೇಜಿಗೆ ಫೀಸನ್ನು ಪೇ ಮಾಡಿರ್ತೀರಿ. ಸೊ ಆದರೆ ಈಗ ನಿಮಗೆ ಅನ್ನಿಸ್ತಾ ಇದೆ ಸೊ ನನಗೆ ಫಸ್ಟ್ ಚಾಯ್ಸೇ ಬೇಕಾಗಿತ್ತು ಅಂತಂದರೆ ನನಗೆ ಈಗ ಸಿಕ್ಕಿರೋ ಕಾಲೇಜೇ ಬೇಕು, ಇದರ ಮೇಲಿನ ಕಾಲೇಜ್ ಯಾವುದು ಬೇಡ ಅಂತಂದರೆ ಸೊ ನಾನು ಭಾಳ ಸರಿ ಹೇಳಿದ್ದೀನಿ, ಮೇಲಿರೋಂಥ ಕಾಲೇಜುಗಳ ಮುಂದೆ 0 ಅಂತ ಹಾಕಿಬಿಟ್ಟು ಅವನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ಬಿಡಿ. ಸೊ ದ್ಯಾಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜೇ ಸೊ ಸೆಕೆಂಡ್ ರೌಂಡಲ್ಲಿ ಕೂಡ ಸಿಗ್ತದೆ. ಅಂದರೆ ಸೆಕೆಂಡ್ ರೌಂಡಲ್ಲೂ ಕೂಡ ಅದೇ ಕಾಲೇಜ್ ಸಿಗಬೇಕು ಅಂತ ಇದ್ದರೆ ಅದರ ಮೇಲೆ ಈಗ 19 ಕಾಲೇಜಸ್ ಇದ್ದರೆ 20ನೇ ಕಾಲೇಜ್ ನಿಮಗೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಸೊ 19 ಕಾಲೇಜ್ ಮೇಲೆ 0 ಹಾಕಿ ಡಿಲೀಟ್ ಮಾಡ್ಕೊಂಡ್ಬಿಡಿ. ಸೊ ದ್ಯಾಟ್ 20ನೇ ಕಾಲೇಜು ನಿಮಗೆ ಫಸ್ಟ್ ಕಾಲೇಜ್ ಆಗಿರ್ತದೆ, ಅದೇ ಕಾಲೇಜು ಅದೇ ಸೀಟು ನಿಮಗೆ ಹಾಗೇ ಉಳಿದಿರ್ತದೆ, ಗೊತ್ತಿರಲಿ. ಸೊ ಭಾಳ ಇಂಪಾರ್ಟೆಂಟ್ ಅಂತಂದರೆ ಈ ಸುತ್ತಿನಲ್ಲಿ ಹೊಸದಾಗಿ ಸೀಟು ಹಂಚಿಕೆಯಾದಲ್ಲಿ ಅಥವಾ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಕನ್ಫರ್ಮ್ ಆದಲ್ಲಿ ಮೇಲ್ಗಡೆ ಇರುವಂತಹ ಹೈಯರ್ ಆರ್ಡರ್ ಸೀಟ್ಸ್ ಏನಿದೆ ಅದು ಯಾವುದೂ ನಿಮಗೆ ಸಿಗಲಿಲ್ಲ ಅಂತಂದರೆ ಈಗ ಸಿಕ್ಕಿರೋ ಸೀಟಿಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗ್ತದೆ. ಅದನ್ನೇ ಅವ್ರು ಹೇಳಿದ್ದು, ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಕನ್ಫರ್ಮ್ ಆದಲ್ಲಿ ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ರದ್ದುಪಡಿಸೋದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ದಯವಿಟ್ಟು ಅಭ್ಯರ್ಥಿಗಳೇ ವಿದ್ಯಾರ್ಥಿಗಳೇ ತಿಳಿದಿಟ್ಕೊಳ್ಳಿ. ಸೊ ನಿಮಗೆ ನೀವು ಪೋಷಕರ ಜೊತೆ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಈ ಆಯ್ಕೆಗಳನ್ನು ಹಾಕಿ. ಸೊ ಈಗ ನೀವು ಬಂದುಬಿಟ್ಟು ನನಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕ ಮೇಲೆ ನನಗೆ ಅದು ಬೇಡ ನಾನು ಬಿಟ್ಟು ಹೋಗ್ತೀನಿ ಅಂತಂದರೆ ಅವರೇನು ಲೀಗಲ್ ಆ್ಯಕ್ಷನ್ ತೊಗೋತಾರೆ ಅದಕ್ಕೆ ನಾವು ರೆಡಿಯಾಗಿರಬೇಕು. ಪೆನಲ್ಟಿಯನ್ನು ಹಾಕ್ಬೋದು, ಅದಕ್ಕೆ ನಾವು ರೆಡಿಯಾಗಿರಬೇಕು. ಸೊ ಈಗ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ಚಾಯ್ಸನ್ನು ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಿರ್ತೀರಿ, ಆ ಫೀಸ್ ಪೂರ್ತಿ ಅವರು ಮುಟ್ಟುಗೋಲು ಹಾಕ್ಕೊಳ್ತಾರೆ, ಅದಕ್ಕೆ ನಾವು ರೆಡಿಯಾಗಿರಬೇಕು. ಸೊ ಇವಕ್ಕೆಲ್ಲ ನೀವು ರೆಡಿಯಾಗಿರಲೇಬೇಕಾಗ್ತದೆ. ಇನ್ನು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊತಾರೆ ಅಭ್ಯರ್ಥಿಗಳು. ಒಂದೊಮ್ಮೆ ಈಗ ನಿಮಗೆ ಕಾಲೇಜಸ್ಗಳನ್ನು ಯಾವ್ಯಾವುದು ನೀವು ನಿಮ್ಮ ಲೀಸ್ಟಲ್ಲಿ ಇದೆ ಅದರಲ್ಲಿ ಯಾವ ಕಾಲೇಜು ಸಿಕ್ಕರೆ ನಾನು ಹೋಗೋದೇ ಇಲ್ಲ ಅಂತ ಇದೆ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಏನಾಗ್ತದೆ, ಸೊ ಹಿಂದಿನ ರೌಂಡಲ್ಲಿ ಸಿಕ್ಕಂಥ ಕಾಲೇಜು ಮಾತ್ರ ಡಿಲೀಟ್ ಆಗಿರ್ತದೆ, ಅದಕ್ಕಿಂತ ಮೇಲಿನ ಕಾಲೇಜು ಅದಕ್ಕಿಂತ ಕೆಳಗಿನ ಕಾಲೇಜು ನಿಮ್ಮ ಲೀಸ್ಟಲ್ಲಿ ಹಾಗೇ ಇರ್ತದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಆ ಕಾಲೇಜಸ್ಗಳ ಲೀಸ್ಟಲ್ಲಿ ನಿಮಗೆ ಯಾವುದು ಬೇಡ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಅಂದರೆ 0 ಹಾಕ್ಬಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕಂಪಲ್ಸರಿ ಅಡ್ಮಿಷನ್ ತೊಗೊಳ್ಬೇಕಾಗ್ತದೆ. ಮುಂದೆ ಆಗುವಂಥ ಅನಾಹುತಗಳಿಗೆ ನೀವೇ ಜವಾಬ್ದಾರಾಗಿರ್ತೀರಿ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಇನ್ಫಾರ್ಮೇಷನ್ನು ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ, ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಯಾವುದೇ ರೀತಿಯ ಚಾಯ್ಸಸ್ಗಳು ಇರೋದಿಲ್ಲ. ಸೊ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಪಡೆಯಲೇಬೇಕು. ಸೊ ಅದಕ್ಕೆ ಯೋಚನೆ ಮಾಡಿ ಡಿಸಿಷನ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.